ನೋಡಿ, ನಮ್ಮ ರಾಜ್ಯದಲ್ಲಿ ಈ ಮದುವೆ ವಯಸ್ಸಿಗೆ ಬಂದಿರುವಂಥ ಹುಡುಗರು ಕಷ್ಟ ನೋಡೋಕ್ಕಾಗ್ತಾ ಇಲ್ಲ ನಮಗೆ. ಯಾಕೆಂದರೆ ಹೆಣ್ಣು ಸಿಗ್ತಾ ಇಲ್ಲ ಅಂಥೇಳಿ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಕೆಲವೊಬ್ಬರು ವ್ರತ ಮಾಡ್ತಿದ್ದಾರೆ, ಪಾದಯಾತ್ರೆ ಮಾಡ್ತಿದ್ದಾರೆ. ಈಗ ಹಾವೇರಿಯಲ್ಲಿ ನೋಡಿ, ರೈತರ ಮಕ್ಕಳಿಗೆ ಕನ್ಯಾ ಕೊಡ್ತಿಲ್ಲ ಅಂಥೇಳಿ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ಅಂದರೆ ಕನ್ಯೆಗಳನ್ನ ಹುಡುಕೊಡ್ಬೇಕು ಅಂಥೇಳಿ ವಿಶಿಷ್ಟವಾದಂಥ ವಿನೂತನವಾದಂತಹ ಪ್ರತಿಭಟನೆಗಳ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದಾರೆ. ರೈತರ ಮಕ್ಕಳಿಗೆ ಕನ್ಯಾ ಕೊಡ್ರಿ ಅಂಥೇಳಿ ಯುವಕರು ಕೂಗೆಬ್ಬಿಸಿದ್ದಾರೆ. ಜಾತ್ರೆಯಲ್ಲಿ ಸದ್ದು ಮಾಡಿದೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ವಿಚಾರ. ರಟ್ಟಿಹಳ್ಳಿ ತಾಲೂಕಿನ ಕುಡುಪಲಿ ಗ್ರಾಮದಲ್ಲಿ ಜಾತ್ರೆ ಇತ್ತು. ಆ ಜಾತ್ರೆ ಏನಿದೆ ವೀರಮಹೇಶ್ವರ ಜಾತ್ರೆ, ಅಲ್ಲಿ ಎತ್ತಿನ ಮೆರವಣಿಗೆ ಮಾಡಿದ್ದಾರೆ. ಆ ಮೆರವಣಿಗೆಯಲ್ಲಿ ಟ್ರ್ಯಾಕ್ಟರ್ ಮುಂದೆ ಯುವಕರು ಬ್ಯಾನರ್ ಕಟ್ಟಿದ್ರು ಅಂತ. ಆ ಬ್ಯಾನರ್ ಮೇಲೆ ಬೆಳೆದಿತ್ತು ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅಂತೇಳಿ. ನೋಡಿ ಎಂಥ ಕಾಲ ಬಂತು. ಟೈಗರ್ ಬಾಯ್ಸ್ ಅಂತೇವರು, ಅವರ ವತಿಯಿಂದ ಕೋರಿಕೆ ರೈತರ ಮಕ್ಕಳಿಗೆ ಕನ್ಯಾ ಕೊಡ್ರಿ. ಖಂಡಿತವಾಗ್ಲೂ, ಯಾಕಂದರೆ ನಾವು ಬಹಳ ಗಮನಿಸಿದ್ದೇವೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಸ್ಪೆಷಲಿ ರೈತರ ಮಕ್ಕಳಿಗೆ ಕನ್ಯಾ ಸಿಗ್ತಾ ಇಲ್ಲ. ಅಂದರೆ ಮದುವೆ ಆಗೋಕ್ಕೆ ಹೆಣ್ಣುಗಳನ್ನ ಕೊಡ್ತಾ ಇಲ್ಲ. ಸಿಕ್ಕಾಪಟ್ಟೆ ಡಿಮ್ಯಾಂಡು. ಮಗ ಏನು ಮಾಡ್ತಾನೆ, ಹುಡುಗ ಏನು ಮಾಡ್ತಾನೆ, ಗೌರ್ಮೆಂಟ್ ಜಾಬಾ, ಇಲ್ಲ ರೈತನ ಬೇಡ, ಪ್ರತಿಷ್ಠೆ, ಸ್ಟೇಟಸ್ಸು, ಈ ಕಾರಣಗಳನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ರೈತರ ಮಕ್ಕಳೇನಿದ್ದಾರೆ ಸಾಕಷ್ಟು ಇದರಿಂದ ನೊಂದುಕೊಂಡಿದ್ದಾರೆ. 35 ಆದರೂ ಕೂಡ ಮದುವೆ ಆಗ್ತಾ ಇಲ್ಲ. ಟ್ರ್ಯಾಕ್ಟರು, 5-10 ಎಕರೆ 20 ಎಕರೆ ಜಮೀನಿರುತ್ತೆ, ತೋಟ ಇರುತ್ತೆ, ಅಷ್ಟಿದ್ರೂ ಕೂಡ ಯಾರೂ ಮದುವೆ ಮಾಡಿ ಕೊಡ್ತಾ ಇಲ್ಲ. ಭಾಳ ಕಷ್ಟ ಇದೆ. ಅಲ್ಲಿ ಕನ್ಯೆ ಕೊಡುವಂಥವ್ರು ಏನು ಕೇಳ್ತಾ ಇದ್ದಾರೆ ಅಂಥೇಳಿ ಮನೆಯವರು ಮೊದಲು ಕೇಳದೆ ನಿಮ್ಮ ಮಗ ಏನು ಮಾಡ್ತಾನೆ ಅಂತ. ಹಾಗಾಗಿನೇ ಒಂದು ಮಾತಿದೆ, ಇಡೀ ದೇಶಕ್ಕೆ ಅನ್ನ ಹಾಕುವಂತಹ ರೈತ ಕಟ್ಕೊಂಡು ಹೆಂಡತಿಗೆ ಅನ್ನ ಹಾಕೋದಿಲ್ವಾ ಅಂಥೇಳಿ ಒಂದು ಸೆಂಟೆನ್ಸ್ ಇದೆ. ಬಹಳ ಅರ್ಥಗರ್ಭಿತವಾದಂಥ ಮಾತು. ನೋಡಿ, ಸರ್ಕಾರ ಕೂಡ ಪದೇ ಪದೇ ಈ ಹಿಂದೆ ಕೂಡ ಸರ್ಕಾರದ ಬಳಿ ಸಾಕಷ್ಟು ದೂರುಗಳು ಹೋಗಿದ್ದಾವೆ. ಎಷ್ಟೋ ಜನ DC ಮನವಿ ಮಾಡಿದ್ದಾರೆ, ಕಮಿಷನರ್ ಮನವಿ ಮಾಡಿದ್ದಾರೆ. ರೈತರ ಮಕ್ಕಳನ್ನ ಮದುವೆ ಆದರೆ 2 ಲಕ್ಷ ರೂಪಾಯಿ ಸಹಾಯಧನ, 3 ಲಕ್ಷ ರೂಪಾಯಿ ಸಹಾಯಧನ ಘೋಷಣೆ ಮಾಡಬೇಕು. ಈ ರೀತಿಯಾದಂಥ ಒತ್ತಾಯ ರೈತರ ಮಕ್ಕಳು ಮಾಡ್ತಾ ಇದ್ದಾರೆ. ಪ್ರೋತ್ಸಾಹಧನ ಕೊಡಿ. ರೈತರ ಮಕ್ಕಳನ್ನ ಯಾರು ಮದುವೆ ಆಗ್ತಾರೋ ಆ ಕುಟುಂಬಕ್ಕೆ ಅಥವಾ ಆ ಹೆಣ್ಣುಮಗಳಿಗೆ ಸಹಾಯಧನ ಸರ್ಕಾರದಿಂದ ಕೊಡಲಿ. ಯಾಕಂದರೆ ಇದು ತಮಾಷೆ ಅಲ್ಲ. ಮನಸ್ಸಿನಿಂದ ನೊಂದು ಬೆಂದು ಮದುವೆ ವಯಸ್ಸಿಗೆ ಬಂದು ಆ ಮದುವೆ ಆಗದಂತಹ ಹುಡುಗರ ಮನದಾಳದ ಮಾತುಗಳು. ನಿಜವಾಗಲೂ ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ, ಮದುವೆ ಮಾಡಿ ಕೊಡ್ತಾ ಇಲ್ಲ. ನೋಡಿ, ರೈತರ ಮಕ್ಕಳೇ ಈಗ ಹೆಣ್ಣು ಹೆತ್ತಂತಹ ರೈತರಿದ್ದಾರಲ್ವ, ಅವರೇ ಕೊಡೋಕೆ ಮುಂದಾಗ್ತಾ ಇಲ್ಲ. ಅವನು ರೈತ ಆಗಿರ್ತಾನೆ, ನನ್ನ ಮಗಳನ್ನ ರೈತಂಗೆ ಕೊಡಬೇಕಂತ ಆತ ಆಲೋಚನೆ ಮಾಡ್ತಾನೆ. ಇಲ್ಲ ಯಾವುದೋ ಒಬ್ಬ ಆಫೀಸರು ಅಥವಾ ಪೊಲೀಸು, ಆರ್ಮಿನೋ, ಇನ್ನೊಂದು ನೌಕರಿನೋ ಅಂತ ಆತ ಆಲೋಚನೆ ಮಾಡ್ತಿರ್ತಾನೆ. ಹಾಗಾಗಿ ಈಗ ನಮ್ಮ ರೈತರ ಮಕ್ಕಳು ಈಗ ಹೆಣ್ಣು ಸಿಗದೆ ಕಂಗಾಲಾಗಿದ್ದಾರೆ. ವಿಭಿನ್ನವಾಗಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಟೈಗರ್ ಬಾಯ್ಸ್ ರೈತರ ಮಕ್ಕಳಿಗೆ ಕನ್ಯಾ ಕೊಡ್ರಿ ಅಂಥೇಳಿ. ಈ ಊರಲ್ಲೂ ಕೂಡ ಬಹಳ ಜನ ರೈತರ ಮಕ್ಕಳಿದ್ದಾರೆ, ಮದುವೆ ಆಗದಿರೋರು ಇದ್ದಾರೆ. ಸಾಕಷ್ಟು ಕಡೆಗಳಲ್ಲಿ ಕನ್ಯೆ ನೋಡೋಕೆ ಹೋಗ್ತಿರ್ತಾರೆ, ಆದರೆ ಎಲ್ಲ ರಿಜೆಕ್ಟ್ ಆಗ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಅವರು ಕೃಷಿಕರು ಅನ್ನುವಂಥ ಕಾರಣಕ್ಕೆ. ಮತ್ತಷ್ಟು ಮಾಹಿತಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಬಹಳ ಕಷ್ಟ ಇದೆ ಈ ಸಂದರ್ಭದಲ್ಲಿ. ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ, ವಾಸ್ತವ. ಅಲ್ಲಿ ಮದುವೆ ಆಗದಿರುವಂತಹ ಆ ಯುವಕರ ನೋವು, ಗೋಳು ಈಗ ಈ ರೀತಿ ವ್ಯಕ್ತವಾಗ್ತಿದೆಯಾ ಅನ್ನೋದು ಹೇಗಿದೆ ವಾಸ್ತವ? ಪ್ರಭು, ಈಗ ಒಂದು ಕಡೆ ಅಂತಂದ್ರೆ ಯಾರು ಇವತ್ತು ತಮ್ಮ ಕುಟುಂಬನ ನಿರ್ವಹಣೆ ಮಾಡಲು ಮತ್ತು ಏನಾದ್ರೂ ಒಂದು ಮಾಡ್ಲೇಬೇಕು ಅಂತೇಳಿ ಅದೆಷ್ಟೋ ಯುವಕರು ಇವತ್ತು ವಿದ್ಯಾಭ್ಯಾಸ ಮಾಡಿದ್ರು ಏನಾದ್ರೂ ಮಾಡಿ ಇಲ್ಲಿ ಅಂತಾರೆ ಅಗ್ರಿಕಲ್ಚರ್ ಅಲ್ಲೇ ಏನಾದ್ರೂ ಮಾಡಬೇಕು, ವ್ಯವಸಾಯದಲ್ಲಿ ಒಂದೊಂದು ಸಾಧನೆ ಮಾಡಬೇಕು ಅಂತೇಳಿ ಅದೆಷ್ಟೋ ಯುವಕರು ಇವತ್ತು ಇಲ್ಲಿ
ವ್ಯವಸಾಯ ಮಾಡಲು ಹೋಗ್ತಿದ್ರೆ ಅಂತಹ ಯುವಕರಿಗೆ ಇವತ್ತು ಕನ್ಯೆಯನ್ನ ಯಾರು ಕೊಡ್ತಿಲ್ಲ. ಅಂದ್ರೆ ಕನ್ಯೆ ಅಂದ್ರೆ ಹುಡುಗಿಯನ್ನ ಇವತ್ತು ಯಾರು ಕೊಡ್ತಿಲ್ಲ. ಹೀಗಾಗಿ ವಯಸ್ಸಾದ್ರೂ ಸಹ ಇಲ್ಲಿ ಅಂದ್ರೆ ಮದುವೆ ಮಾಡಿಕೊಳ್ಳಗೆ ಅದೆಷ್ಟೋ ಯುವಕರು ಹಾಗೆ ಕುಳಿತುಕೊಂಡಿದ್ದಾರೆ. ಇದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯ ಇರುವುದಿಲ್ಲ. ಇನ್ನೊಂದು ಕಡೆ ಅಂತಂದ್ರೆ ವ್ಯವಸಾಯ ಮಾಡ್ತಾರೆ ಅಂದ್ರೆ ಅವ್ರಿಗೆ ಯಾರು ಸಹ ಇಲ್ಲಂದ್ರೆ ಕನ್ಯೆ ಕೊಡ್ತಿಲ್ಲ. ಅದೇ ಒಂದು ಕಾರಣಕ್ಕೆ ನೊಂದಂತಹ ಒಂದು ಯುವ ಸಮುದಾಯ ಏನಿದೆ ಆ ಒಂದು ಯುವಕರು ಇವತ್ತು ಇಲ್ಲಿ ಅಂದ್ರೆ ನಮಗೆ ಕನ್ಯಾ ಕೊಡಿ ಅಂತೇಳಿ ಒಂದು ವಿನೂತನ ಅಂದ್ರೆ ರೈತರ ಮಕ್ಕಳಿಗೆ ಕನ್ಯಾ ಕೊಡ್ರಿ ಅಂತೇಳಿ ಒಂದು ಜಾತ್ರೆಯಲ್ಲಿ ಈ ರೀತಿಯಾದ ಒಂದು ವಿಷಯ ಸದ್ದು ಮಾಡಿದೆ. ಅದು ಏನು ಅಂದ್ರೆ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಒಂದು ಕುಡುಪುಲಿ ಗ್ರಾಮ. ಇದೇ ಒಂದು ಕುಡುಪುಲಿ ಗ್ರಾಮದಲ್ಲಿ ವೀರಮಹೇಶ್ವರ ಒಂದು ಜಾತ್ರೆ ಇರುತ್ತೆ. ಈ ಒಂದು ಜಾತ್ರೆ ಪ್ರಯುಕ್ತ ಪ್ರತಿ ವರ್ಷ ಇಲ್ಲಿ ಅಂದ್ರೆ ಎತ್ತಿನ ಮೆರವಣಿಗೆ, ಟ್ರ್ಯಾಕ್ಟರ್ ಮೆರವಣಿಗೆನ ಆ ಗ್ರಾಮಸ್ಥರು ಮಾಡ್ತಾರೆ. ಅದೇ ರೀತಿಯಾಗಿ ಈ ವರ್ಷವೂ ಸಹಿತ ಇಲ್ಲಿ ಅಂದ್ರೆ ಗ್ರಾಮಸ್ಥರು ಒಂದು ಟ್ರ್ಯಾಕ್ಟರ್ ಮೆರವಣಿಗೆ ಮಾಡ್ತಿರ್ತಾರೆ. ಇನ್ನೊಂದು ಕಡೆ ಅಂತಂದ್ರೆ ಇಲ್ಲಿ ಎತ್ತಿನ ಮೆರವಣಿಗೆಯನ್ನು ಮಾಡ್ತಾರೆ. ಆ ಎತ್ತಿನ ಮೆರವಣಿಗೆಯೂ ಸಹ ಇಲ್ಲಿ ಅಂದ್ರೆ ಮುಂದೆ ಏನೋ ಒಂದು ಬ್ಯಾನರ್ಗಳನ್ನ ಹಾಕ್ತಾರೆ. ಇನ್ನೊಂದು ಕಡೆ ಅಂದ್ರೆ ಟ್ರ್ಯಾಕ್ಟರ್ಗಳಿಗೂ ಇಲ್ಲಿ ಅಂದ್ರೆ ಬ್ಯಾನರ್ಗಳನ್ನ ಹಾಕ್ತಾರೆ. ಅದು ಯಾವ ಮಟ್ಟಿಗೆ ಅಂದ್ರೆ ರೈತರ ಮಕ್ಕಳಿಗೆ ಕನ್ಯಾ ಕೊಡ್ರಿ, ಇದು ಟೈಗರ್ಸ್ ಬಾಯ್ಸ್ ಕೋರಿಕೆ ಅಂತೇಳಿ ಒಂದು ಮನವಿಯನ್ನ ಮಾಡೋ ಮುಖಾಂತರ ಇಲ್ಲಿ ಅಂತಂದ್ರೆ ಒಂದು ಎಲ್ಲರನ್ನೂ ಇಲ್ಲಿ ಅಂತಂದ್ರೆ ಓಲೈಕೆ, ಒಂದು ಕಡೆ ಅಂದ್ರೆ ಓಲೈಕೆ ಅನ್ಬೇಕು, ಇನ್ನೊಂದು ಕಡೆ ಅಂದ್ರೆ ಇವತ್ತು ಒಂದು ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ರೈತರ ಮಕ್ಕಳಿಗೆ ಕನ್ಯಾ ಕೊಡ್ರಿ ಅಂತ ಹೇಳಿ ಇವತ್ತಿನೂ ಸಹ ಇಲ್ಲಿ ಅಂದ್ರೆ ಹೋರಾಟ ಅಲ್ಲ, ಈ ಹಿಂದುಗಡೆ ಸಹಿತ ಸಾಕಷ್ಟು ರೀತಿಯಾದಂತಹ ಒಂದು ಹೋರಾಟಗಳು ಇಲ್ಲಿ ಅಂದ್ರೆ ಯುವಕರು ಮಾಡಿದ್ದು ಉದಾಹರಣೆಗಳಿವೆ. ಯಾಕಂದ್ರೆ ಉದಾಹರಣೆಗೆ ಇಲ್ಲಿ ನೋಡಿದಾಗ ಇಲ್ಲಿ ಅಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಜನಸಂದರ್ಭನ ಕಾರ್ಯಕ್ರಮ ನಡೆಯುತ್ತೆ. ಆ ಒಂದು ಜನತಾ ದರ್ಶನ ಕಾರ್ಯಕ್ರಮದಲ್ಲೇ ಒಂದು ಆಯಾ ಜಿಲ್ಲಾಧಿಕಾರಿಗಳಿಗೆ ಒಂದು ಅಲ್ಲಿರುವಂತಹ ಯುವಕ ಒಂದು ಮನವಿಯನ್ನ ಮಾಡಿಕೊಂಡಿರ್ತಾರೆ, ನಮಗೆ ಕನ್ಯಾ ಹುಡುಕಿ ಕೊಡಿ, ನಮಗೆ ಮದುವೆ ಮಾಡಿ ಅಂತೇಳಿ. ಅದರ ನಡುವೆ ಇಲ್ಲಿ ಅಂದ್ರೆ ರೈತರ ಮಕ್ಕಳಿಗೆ ಕನ್ಯಾ ಕೊಡ್ರಿ ಅಂತೇಳಿ ಒಂದು ವಿನೂತನವಾದಂತಹ ಒಂದು ಜಾಗೃತಿಯನ್ನ ಇಲ್ಲಿ ರೈತರ ಮಕ್ಕಳು ಮಾಡ್ತಿದ್ದಾರೆ. ಪ್ರಭು, ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ. ನೋಡಿ, ಎಲ್ರಿಗೂ ಒಂದು ಗೊತ್ತಿರಲಿ, ಇಲ್ಲಿವರೆಗೆ ನಾವು ನೋಡಿ ವಿಚ್ಛೇದನ, ಡಿವೋರ್ಸ್ ಅಂತ ನೋಡ್ತೀವಿ. ಒಬ್ಬ ರೈತನಿಗಾದರೂ ಅಥವಾ ರೈತನ ಮಕ್ಕಳಿಗಾದರೂ ಜಾಸ್ತಿ ಡಿವೋರ್ಸ್ ಆಗಿರೋದು ಯಾರಿಗೆ? ಯಾರು ಅನ್ಯೋನ್ಯವಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ, ಯಾರು ಚೆನ್ನಾಗಿ ಹೆಂಡತಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ? ಮೊದಲು ಅದನ್ನ ಹೆಣ್ಣು ಹೆತ್ತವ್ರು ಅರ್ಥ ಮಾಡ್ಕೊಳ್ಬೇಕು. ಆ ಒಂದು ಗೌರ್ಮೆಂಟ್ ಜಾಬು ಅಥವಾ ಒಂದು ಇನ್ನೊಂದು ಅವ್ನು ಸ್ಟೇಟಸ್ಸು ಅಂಥೇಳಿ ಮಗಳು ಸುಖವಾಗಾದ್ರೆ ಸಾಕು. ಹಾಗಾಗಿ ಹೆಣ್ಣು ಹೆತ್ತವ್ರು ಮುಂದೆ ಬರಬೇಕು, ರೈತರ ಮಕ್ಕಳಿಗೆ ಮದುವೆ ಮಾಡಿಕೊಡ್ಬೇಕು, ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ಯುವಕರು ಆಗ್ರಹಿಸಿದ್ದಾರೆ.